ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. 3 days ಲಕ್ಷ್ಮಿ ಸೀಕ್ರೆಟ್ ಅನ್ನುವಂಥ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಿದ್ದೀನಿ. ಇದರಲ್ಲಿ ಲಕ್ಷ್ಮಿ ಸೀಕ್ರೆಟ್ಸ್ ಮತ್ತು ಡೈಲಿ ಲೈಫಲ್ಲಿ ಲಕ್ಷ್ಮಿಯ ಸೀಕ್ರೆಟ್ನ ತಿಳ್ಕೊಂಡು ಹೇಗೆ ಮನಿ ಅಟ್ರ್ಯಾಕ್ಟ್ ಮಾಡೋದು ಮತ್ತು ಲಕ್ಷ್ಮಿ ಯಂತ್ರ ಅದನ್ನು ಹೇಗೆ ಚಾರ್ಜ್ ಮಾಡ್ಕೊಳ್ಳುವಂಥದ್ದು ನಿಮ್ಮ ಹೆಸರಲ್ಲಿ, ಮತ್ತು ಡೈಲಿ ಹೇಗೆ ಮನಿ ಅಟ್ರಾಕ್ಷನ್ ಟ್ರಿಕ್ಸ್ ಟೆಕ್ನಿಕ್ಸ್. ನೀವು ಅಂದ್ಕೊಂಡಿರ್ಬೋದು ಬರೀ ಸ್ವಿಚ್ ಕೋಡ್ ಕೊಡ್ತಾರೆ ಅಥವಾ ಬರೀ ಅದರ ಬಗ್ಗೆ ಹೇಳ್ತಾರೆ, ಈಗ ಆಲ್ರೆಡಿ ನಮಗೆ ಮನಿ ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂತ. ದಟ್ ಈಸ್ ಡಿಫ್ರೆಂಟ್, ದಿಸ್ ಈಸ್ ಡಿಫ್ರೆಂಟ್. ನಾನು ಹೇಳ್ದಂಗೆ ಇದನ್ನು ಫಸ್ಟ್ ಟೈಮ್ ನಾನು ಈ ಥರದ ಟಾಪಿಕಲ್ಲಿ ಕ್ಲಾಸ್ ಕಂಡಕ್ಟ್ ಮಾಡ್ತಿರೋದು. ಆ್ಯಂಡ್ ಕನ್ನಡದಲ್ಲಿ ಇದುವರೆಗೂ ಯಾರೂ ಮಾಡಿಲ್ಲ ಈ ಟಾಪಿಕಲ್ಲಿ. ಓಕೆ, ಸೊ ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗಿ. ಲಿಮಿಟೆಡ್ ಸೀಟ್ಸ್ ಇರುವಂಥದ್ದು. ಆ್ಯಂಡ್ ಡೈಲಿ ಲೈಫಲ್ಲಿ ಲಕ್ಷ್ಮಿನ ಹೇಗೆ ಆಹ್ವಾನ ಮಾಡೋದು. ನೀವು ಅಂದ್ಕೊಂಡಿರ್ಬೋದು ಮನಿ ಲಕ್ಷ್ಮಿ ಪೂಜೆ ಮಾಡ್ತೀನಿ, ಕಳಸ ಇಟ್ಟು ಪೂಜೆ ಮಾಡ್ತೀನಿ, ಆಮೇಲೆ ಮಂತ್ರಗಳನ್ನ ಹೇಳ್ಕೊತೀನಿ. ದಟ್ ಈಸ್ ನಾಟ್ ಎನಫ್ ಮೈ ಡಿಯರ್, ದಟ್ ಈಸ್ ನಾಟ್ ಎನಫ್. ಆ್ಯಂಡ್ ಅದು ವೆರಿ ಬೇಸಿಕ್, ನಿಮ್ಮ ತಂದೆ ತಾಯಿ ಹೇಳ್ಕೊಟ್ಟಿರೋದು ಅಥವಾ ನೀವು ಬೇರೆಯವರಿಂದ ನೋಡಿ ಕಲ್ತಿರೋದು. ಅದಕ್ಕೂ ಮೀರಿದ್ದಿದೆ. ತಿಳ್ಕೊಬೇಕು ಅಂದರೆ ಕ್ಲಾಸಿಗೆ ಜಾಯಿನ್ ಆಗಿ. 3 days ಇರುತ್ತೆ. ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಆ್ಯಂಡ್ ಇವತ್ತಿನ ಟಾಪಿಕ್ ಸೆಪ್ಟೆಂಬರ್ ಮಂತ್ ಹೇಗಿದೆ ನಿಮ್ಮ ಜೀವನದಲ್ಲಿ. ಕ್ಲೆನ್ಸಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಎಲ್ಲ ದೂರ ಆಗಲಿ. ಈಗ ನಿಮ್ಮ ಮೈಂಡ್ ಯಾವುದೇ ಕ್ಲಟರ್ ಇಲ್ಲದೆ, ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಒಂದು ಪೈಲ್ನ ಚೂಸ್ ಮಾಡಿ. ಸೊ ಪೈಲ್ ನಂಬರ್ 1 ರೂಬಿ ಬ್ರಾಸ್ಲೆಟ್. ಈಗಲೇ ಪ್ರೈಸು ಹೇಳ್ಬಿಡ್ತೀನಿ, ಯಾಕಂದರೆ ಕೆಲವೊಬ್ಬರು ಟೆಕ್ಸ್ಟ್ ಮಾಡ್ತೀರಾ. ಇದು ಪ್ರೈಸ್ ರೂಬಿ ಬ್ರಾಸ್ಲೆಟ್ 6000 ಪ್ರೈಸ್ ಇರುತ್ತೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಇದಾದರೆ ಇದಕ್ಕೆ ನೀವು ಚೂಸ್ ಮಾಡಿ. ಪೈಲ್ ನಂಬರ್ 1. ಪೈಲ್ ನಂಬರ್ 2 ಇದು ಅಮೆಥಿಸ್ಟ್ ಬ್ರಾಸ್ಲೆಟ್. ಇದರದ್ದು ಪ್ರೈಸ್ ಬಂದು 3000 ಆಗಿರುತ್ತೆ. ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಪೈಲ್ ನಂಬರ್ 2ನ ಚೂಸ್ ಮಾಡಿ. ಪೈಲ್ ನಂಬರ್ 3 ಟರ್ಕ್ವೈಸ್ ಇದು ಬ್ರಾಸ್ಲೆಟ್. ಇದರದ್ದು ಪ್ರೈಸು 5000 ಆಗಿರುತ್ತೆ. ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದ್ದರೆ ಪೈಲ್ ನಂಬರ್ 3ನ ಚೂಸ್ ಮಾಡಿ. ಯಾಕೆ ನಾನು ಪ್ರೈಸ್ ಡೀಟೇಲ್ಸ್ ಹೇಳಿದೆ ಅಂದರೆ, ನಿಮಗೆಲ್ಲ ನಾನು ಕೊಡುವಂಥದ್ದು ಈ ಥರ ರೋಸ್ ಕ್ವಾರ್ಟ್ಸ್ ಅಥವಾ ಟೈಗರ್ ಐ ಇದೆಲ್ಲ ಇರುತ್ತೆ. ಇದೆಲ್ಲ ಸ್ಪೆಷಲ್ ಅಂದರೆ ನನ್ನ ಸ್ಟೂಡೆಂಟ್ಸ್ ಯೂಸ್ ಮಾಡ್ತಾರೆ, ಮಾಸ್ಟರ್ಸ್ ಯೂಸ್ ಮಾಡ್ತಾರೆ. ಇದನ್ನೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ನಿಮಗೆ ಗೊತ್ತಿರೋದಿಲ್ಲ, ಎಲ್ಲದಕ್ಕೂ ಪ್ರೈಸ್ ಕೇಳ್ತೀರಾ, ಆಮೇಲೆ ಸುಮ್ಮನಾಗ್ತೀರಾ. ಅದಕ್ಕೇ ಪ್ರೈಸು ನಾನು ಹೇಳಿಬಿಟ್ಟೆ. ಓಕೆ, ಸೊ ಪೈಲ್ ನಂಬರ್ 1 ನಿಮ್ಮ ಸೆಪ್ಟೆಂಬರ್ ಮಂತ್ ಹೇಗಿದೆ. ಪೈಲ್ ನಂಬರ್ 1 ಯಾರು ಚೂಸ್ ಮಾಡಿದ್ರಿ? ರೂಬಿ ಬ್ರಾಸ್ಲೆಟ್ ಯಾರು ಚೂಸ್ ಮಾಡಿದ್ರಿ? ನೋಡೋಣ ಹೇಗಿದೆ ಸೆಪ್ಟೆಂಬರ್ ಮಂತ್. ಫ್ಲವರ್, ಬಿ ಹಾನೆಸ್ಟ್ ವಿತ್ ಯುವರ್ ಸೆಲ್ಫ್. ಸನ್, ಪೇಂಟ್ ದ ಸನ್ ಬ್ಯಾಕ್ ಇನ್ ಟು ಯುವರ್ ಸ್ಕೈ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟ್ರೆಂತ್, ಏಸ್ ಆಫ್ ಸೋರ್ಡ್ಸ್, ದ ವೆಲ್ತ್, 7 of Pentacles. Okay. And the star. ಇಲ್ಲಿ ಸ್ಟಾರ್ ಬಂದಿದೆ, ಅಲ್ಲಿ ಸನ್ ಬಂದಿದೆ. ಪೈಲ್ ನಂಬರ್ 1. ಸೊ ಸೆಪ್ಟೆಂಬರ್ ಮಂತಲ್ಲಿ ಸಾಕಷ್ಟು ಆಪರ್ಚುನಿಟೀಸ್ನ ನೀವು ಗ್ರ್ಯಾಬ್ ಮಾಡ್ಕೋತಾ ಇದ್ದೀರಾ ನಿಮ್ಮ ಜೀವನದಲ್ಲಿ. ಒಳ್ಳೆ ಒಳ್ಳೆ ಅಡ್ವೈಸ್ಗಳು ನಿಮಗೆ ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ವಿಷಯದಲ್ಲಿ ನೀವು ಹಣ ಸಂಪಾದನೆ ಮಾಡುವಂಥ ಅವಕಾಶಗಳು ನಿಮಗೆ ಸಿಗ್ತಾ ಇದೆ. ಯಾವುದಾದ್ರೂ ಡಾಕ್ಯುಮೆಂಟ್ ವಿಚಾರದಲ್ಲಿ ನೀವು ಸೈನ್ ಸಿಗ್ನೇಚರ್ ಹಾಕಬೇಕು ಅಂದರೆ ಬಿ ಕೇರ್ಫುಲ್. ಸೆಪ್ಟೆಂಬರ್ 17th ವರೆಗೂ ಅಲ್ಲಿ ಒಳ್ಳೆ ಸಮಯ ಇಲ್ಲ. ನೀವು ಯಾವುದಾದ್ರೂ ಡಾಕ್ಯುಮೆಂಟಿಗೆ ಸೈನ್ ಹಾಕ್ತಿದ್ದೀರಾ ಅಂದರೆ ಬಿ ಕೇರ್ಫುಲ್. ಒಂದು ಸತಿ ಯೋಚನೆ ಮಾಡಿ ಸೈನ್ ಹಾಕೋದು ಉತ್ತಮ. ಮೇ ಬಿ ಈಗ ನೀವು ರೀಸೆಂಟಾಗಿ ಅಂದರೆ ಸೆಪ್ಟೆಂಬರ್ ಮಂತ್ ರೀಡಿಂಗ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಗಣಪತಿ ಆರಾಧನೆ ಮಾಡುವಂಥದ್ದು, ದೇವಿ ಆರಾಧನೆ ಮಾಡುವಂಥದ್ದು. ಆಮೇಲೆ ಪೈಲ್ ನಂಬರ್ 1 ನಿಮ್ಮ ಜೀವನದಲ್ಲಿ
ನೀವು ಇಷ್ಟು ದಿನ ಅಂದರೆ 9 to 5 ಜಾಬ್ ಮಾಡ್ತಾ ಇದ್ದರೆ ಹೊಸ ಬಿಸ್ನೆಸ್ ಮಾಡುವಂಥ ಐಡಿಯಾ ಬರುವಂಥದ್ದು, ಅದಕ್ಕೆ ಫಂಡ್ ಸಿಗುವಂಥದ್ದು, ಅಥವಾ ಹೀಲಿಂಗ್ ಕಡೆಗೆ ನಿಮಗೆ ಆಸಕ್ತಿ ಜಾಸ್ತಿ ಆಗುವಂಥದ್ದು, ಹೀಲಿಂಗ್ ಕಲಿಬೇಕು ಅನ್ನುವಂಥದ್ದು, ಟ್ಯಾರೋ ಕಲಿಬೇಕು ಅನ್ನುವಂಥ ಆಸಕ್ತಿ ಜಾಸ್ತಿ ಆಗ್ತಿರುವಂಥದ್ದು. ಇಲ್ಲಿ ಕೆಲವೊಬ್ಬರಿಗೆ ತಾಯಿಯ ಆರೋಗ್ಯದ ಬಗ್ಗೆ ಗಮನ ಹರಿಸೋದು ಉತ್ತಮ. ಅವರ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಚಾನ್ಸಸ್ ಇದೆ. ನಿಮ್ಮ ಕಲೀಗ್ಸ್ ಅಥವಾ ನಿಮ್ಮ ಜೊತೆಗಿರೋರೇ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳುವಂಥ ಚಾನ್ಸಸ್ ಇದೆ. ಅದ್ರ ಬಗ್ಗೆನೂ ಗಮನ ಇರಲಿ. ಯಾಕಂದರೆ ಪೈಲ್ ನಂಬರ್ 1 ನೀವು ಬ್ಲೈಂಡಾಗಿ ಎಲ್ಲರನ್ನ ನಂಬಿಬಿಡ್ತೀರ. ಸೊ ಇವರು ನಮ್ಮವರು, ನಾನು ಇದನ್ನೆಲ್ಲ ಹೇಳ್ಕೋಬಹುದು ಅಂತ ಕೆಲವೊಂದು ಸೀಕ್ರೆಟ್ಸ್ನ ನೀವು ಹೇಳ್ಕೊಂಡು ಬಿಡ್ತೀರಾ. ಸೊ ಸೆಪ್ಟೆಂಬರ್ ಮಂತಲ್ಲಿ ಅದರಲ್ಲಿ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದಿದೆ. ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಸೆಪ್ಟೆಂಬರ್ ಮಂತಲ್ಲಿ ಯಾರಾದರೂ ಒಬ್ರು ಗಿಫ್ಟನ್ನು ಕೊಡುವಂಥದ್ದು, ಅದು ಸ್ಪಿರಿಚುವಲ್ ಗಿಫ್ಟ್ ಆಗಿರುತ್ತೆ. ಅಂದರೆ ಬ್ರಾಸ್ಲೆಟ್, ಜಿಬು ಕಾಯಿನ್, ಆ ಥರ ಸ್ಪಿರಿಚುವಲ್ ಗಿಫ್ಟ್ ಆಗಿರುತ್ತೆ. ಅಥವಾ ನೀವು ಯಾವುದಾದ್ರೂ ಒಂದು ಕೋರ್ಸಿಗೆ ಜಾಯ್ನ್ ಆಗಿ ಅಲ್ಲಿ ಇನ್ನೇನೋ ಒಂದು ಕಲ್ತ್ಕೊಂಡು ಅದರಿಂದ ನಿಮ್ಮ ಫ್ಯಾಮಿಲಿಯವ್ರಿಗೆ ಹೆಲ್ಪ್ ಮಾಡುವಂಥದ್ದು ಇರಬಹುದು. ಆ್ಯಂಡ್ ಇಲ್ಲಿ ವರ್ಡ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಕೆಲವೊಬ್ಬರು ಇಲ್ಲಿ ನೀವು ಅಬ್ರಾಡಿಗೆ ಟ್ರೈ ಮಾಡ್ತಾ ಇದ್ದೀರಾ, ಅಲ್ಲಿ ಎಜುಕೇಷನ್ಗೋಸ್ಕರ ಅಥವಾ ಜಾಬಿಗೋಸ್ಕರ ಟ್ರೈ ಮಾಡ್ತಾ ಇದ್ದರೆ ಸೆಪ್ಟೆಂಬರ್ ಮಂತಲ್ಲಿ ಅಲ್ಲಿ ಏನಾದರೂ ಎಕ್ಸಾಮ್ ಅಟೆಂಡ್ ಮಾಡುವಂಥದ್ದು ಚಾನ್ಸಸ್ ಇದೆ. ನಿಮ್ಮ ಲೈಫಲ್ಲಿ ಕ್ಲೆನ್ಸಿಂಗ್ ನಡೀತಾ ಇದೆ. ಸೆಪ್ಟೆಂಬರ್ ಮಂತ್ ಆಲ್ ಅಬೌಟ್ ಕ್ಲೆನ್ಸಿಂಗ್. ನೀವೇ ಅಬ್ಸರ್ವ್ ಮಾಡಬಹುದು. ನಿಮ್ಮ ಜೊತೆಗಿರೋರು ದೂರ ಆಗುವಂಥದ್ದು, ಅಥವಾ ಅವರೇನಾದರೂ ನಿಮ್ಮ ಬಗ್ಗೆ ಗಾಸಿಪಿಂಗ್ ಮಾಡಿದರೆ ಅದ್ರ ಬಗ್ಗೆ ನಿಮಗೆ ಗೊತ್ತಾಗುವಂಥದ್ದು. ಇದು ಶಾಕಿಂಗ್ ಅಲ್ಲ. ಏನಾಗುತ್ತೆ ಗೊತ್ತಾ, ಹೋಗ್ತಾ ಬೆಳೀತಾ ನೀವು ಯಾರನ್ನ ಫ್ರೆಂಡು, ಫ್ಯಾಮಿಲಿ, ರಿಲೇಷನ್ಸ್ ಅಂತ ಅಂದ್ಕೊಂಡಿರ್ತೀರೋ ಅವರಿಂದನೇ ಹರ್ಟ್ ಆಗುವಂಥದ್ದು ಜಾಸ್ತಿ. ನೀವು ಅದನ್ನು ಬೇಗ ತಿಳ್ಕೊಂಡ್ರೆ ಒಳ್ಳೆಯದು. ಕೆಲವೊಬ್ರು ಏನು ಗೊತ್ತಾ, ಎಷ್ಟೇ ಹೇಳಿದ್ರು ಅವ್ರನ್ನ ನಂಬೋದು, ಅವ್ರ ಹತ್ರನೇ ಮತ್ತೆ ಅಡ್ವೈಸ್ ತೊಗೊಳ್ಳೋವಂಥದ್ದು, ಅವ್ರ ಹತ್ರನೇ ಹೋಗಿ ಸಿಗಾಕೊಳ್ಳೋವಂಥ ಕೆಲಸ ಮಾಡ್ತಿರ್ತೀರ. ಸೊ ಆಕಾಶಿಕ್ ರೀಡಿಂಗ್ ಟ್ರುತ್ ನೋಡಿ, ನಾನು 200% ನಾನು ಹೇಳ್ತೀನಿ, ನಾನು ಏಂಜಲ್ಸ್ ನನ್ನ ಜೊತೆಗಿದ್ದಾರೆ. ಆ್ಯಂಡ್ ನಾನೇನು ಹೇಳ್ತೀನಿ ಅದು ನಿಜಾನೇ ಹೇಳ್ತೀನಿ. ಯಾರಿಗೆ ನಾನು ಇದುವರೆಗೂ ಪ್ರಿಡಿಕ್ಷನ್ಸ್ ಕೊಟ್ಟಿದ್ದೀನಿ 200% ಸತ್ಯ ಆಗಿದೆ. ದಿಸ್ ಇಸ್ ದ ಟ್ರುತ್. ಸಿ ಯುವರ್ ಲೈಟ್, ನೋ ಯುವರ್ ಪವರ್, ವಾಕ್ ಯುವರ್ ಟ್ರುತ್. ಸೊ ಸಾಕಷ್ಟು ವಿಚಾರಗಳಲ್ಲಿ ಸತ್ಯವನ್ನು ತಿಳ್ಕೊಂಡು ಅದ್ರ ಪ್ರಕಾರ ನಡೆದ್ರೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ನೀವಿನ್ನೂ ಬ್ಲೈಂಡಾಗಿ ಚೈಲ್ಡಾಗಿ ಎಲ್ಲರನ್ನೂ ನಂಬ್ಕೊಂಡಿದ್ರೆ ಮೋಸ ಹೋಗುವಂಥ ಎಲ್ಲದೂ ಇದೆ. ರಿಲೀಸ್ ಎನಿಥಿಂಗ್ ದಟ್ ಕೀಪ್ಸ್ ಯು ಫ್ರಮ್ ಯುವರ್ ಪಾತ್. ಕೆಲವೊಬ್ಬರು ನಿಮ್ಮ ಲೈಫಿಂದ ರಿಲೀಸ್ ಮಾಡೋ ಅಗತ್ಯ ಇದೆ. ಆ್ಯಂಡ್ ಕೆಲವೊಬ್ಬರನ್ನ ಜೀವನದಿಂದ ದೂರ ಇಡೋ ಅಗತ್ಯ ಇದೆ. ನಿಮಗೆ ಗೊತ್ತಾ, ಈ ಸತಿ ಬ್ಯೂಟಿಫುಲ್ ಚಾಮ್ಸ್ ತೊಗೊಂಬಂದಿದ್ದೀನಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಈ ಚಾಮ್ಸ್ ನಿಮಗೆ ಯಾವ ಮೆಸೇಜನ್ನ ಕೊಡುತ್ತೆ ನೋಡೋಣ. ಸೊ ಇದರಲ್ಲಿ 2 ಚಾಮ್ಸ್ನ ನಾನು ತೆಗೆದಿದ್ದೀನಿ. ಫಸ್ಟ್ ಚಾಮ್ ಬಂದು, ಇದು ನೀವು ಫ್ರೂಟು, ಆ್ಯಪಲು ಅಥವಾ ತೆಂಗಿನಕಾಯಿ, ನನಗನ್ಸಿದ ಪ್ರಕಾರ ಇದು ಎಳ್ನೀರು, ನಿಮಗೆ ಹೆಂಗೆ ಗೊತ್ತಿಲ್ಲ. ಆ್ಯಂಡ್ ಇದೊಂದು ಬೇಬಿ, ಯಾರಾದರೂ ಗರ್ಲ್ ಬೇಬಿ, ಚೈಲ್ಡ್ ಅಥವಾ ಜಸ್ಟ್ ಮಕ್ಕಳಿಗೋಸ್ಕರ ಟ್ರೈ ಮಾಡ್ತಾ ಇದ್ದರೆ, ಮದುವೆ ಆಗಿರೋವಂಥವ್ರು ಮಗು ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ನಿಮ್ಮ ಜೀವನದಲ್ಲಿ ರೆಕಗ್ನೈಸೇಷನ್ ಅನ್ನೋಂಥದ್ದು ಸಿಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಳ್ಳೆ ಪಾರ್ಟ್ನರ್ ಸಿಗ್ತಾ ಇರೋವಂಥದ್ದು, ಯಾರಾದರೂ ಸಿಂಗಲ್ಸ್ ಇದ್ದರೆ ಲವ್ ಆಗುವಂಥದ್ದು, ಆ್ಯಂಡ್ ನಿಮ್ಮ ಬ್ಯೂಟಿ ಎನ್ಹಾನ್ಸ್ ಆಗ್ತಿರೋವಂಥದ್ದು, ನಾಲೆಡ್ಜ್ ಗೇನ್ ಆಗ್ತಿರೋವಂಥದ್ದು. ಆ್ಯಂಡ್ ಮೇ ಬಿ ನಿಮ್ಮ ಬಾಡಿ ಡಿಹೈಡ್ರೇಟ್ ಆಗ್ತಾ ಇದೆ, ದಯವಿಟ್ಟು ಎಳ್ನೀರನ್ನ ಕುಡೀರಿ. ಆಮೇಲೆ ನೀವೇನಾದರೂ ಡಯಟ್ ಫಾಲೋ ಮಾಡ್ತಾ ಇದ್ದರೆ, ಲಿಕ್ವಿಡ್ ಡಯಟ್ನ ಫಾಲೋ ಮಾಡ್ತಿದ್ದೀರಾ ಅನಿಸುತ್ತೆ, ಪ್ಲೀಸ್ ನಿಮ್ಮ ಪ್ರೋಟೀನ್ ಮತ್ತು ಬೇರೆ ವಿಚಾರದಲ್ಲೂ ಹೆಲ್ತ್ ಕೇರ್ ಮಾಡುವಂಥ ಇಂಪಾರ್ಟೆಂಟ್ ಇದೆ. ಇನ್ನು ಸೆಪ್ಟೆಂಬರ್ ಮಂತ್ ನಿಮ್ಮ ಬಾಡಿಗೆ ಡಿಟಾಕ್ಸ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ, ಅಥವಾ ಈ ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಸಮಥಿಂಗ್ ರಿಲೇಟೆಡ್ ಟು ದ್ಯಾಟ್. ನೆಕ್ಸ್ಟ್ ಇದು ಬ್ಯೂಟಿಫುಲ್ ಯೆಲ್ಲೋ ಕಾರ್ಡ್ಸ್ ಅಂತಲೇ ಹೇಳಬಹುದು. ಇದು ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಯಾವ ಮೆಸೇಜ್ ಬರ್ತಿದೆ ನೋಡೋಣ ಸೆಪ್ಟೆಂಬರ್ ಮಂತ್ಗೆ. ಕಾಲೇಜ್ ಫ್ರೆಂಡ್ ಅಥವಾ ಸ್ಕೂಲ್ ಫ್ರೆಂಡ್ ನಿಮಗೆ ಮತ್ತೆ ಲವ್ ಕನೆಕ್ಟ್ ಆಗುವಂಥದ್ದು, ಅಥವಾ ಕಾಲೇಜಲ್ಲಿ ಲವ್ ಆಗುವಂಥದ್ದು, ಅಥವಾ ಮೇ ಬಿ ನೀವು ಮತ್ತೆ ಸ್ಟಡೀಸ್ಗೋಸ್ಕರ ಕಾಲೇಜಿಗೆ ಸೇರೋದು, ಅಥವಾ ಕಾಲೇಜ್ ಫ್ರೆಂಡ್ಸ್ ಮೀಟ್ ಆಗುವಂಥದ್ದಿದೆ ಸೆಪ್ಟೆಂಬರ್ ಮಂತಲ್ಲಿ. ಮೀನರಾಶಿಯವರು ನೀವಿರಬಹುದು, ಅಥವಾ ನಿಮ್ಮ ಪಾರ್ಟ್ನರ್ ಮೀನರಾಶಿಯವರು ನಿಮಗೆ ಸಿಗ್ತಿರಬಹುದು. ಮೀನರಾಶಿ ಇಸ್ ಇಂಪಾರ್ಟೆಂಟ್. ಜಾಬ್ ಈಸ್ ಇಂಪಾರ್ಟೆಂಟ್. ಮೇ ಬಿ ಜಾಬ್ ಚೇಂಜ್ ಮಾಡ್ತಿದ್ರೆ ಜಾಬ್ ಸಿಗುವಂಥದ್ದು, ಹೊಸ ಜಾಬ್ ಸರ್ಚ್ ಮಾಡ್ತಿದ್ರೆ ಜಾಬ್ ಸಿಗುವಂಥ ಚಾನ್ಸಸ್ ಇದೆ. ಥ್ಯಾಂಕ್ ಯು. ಪಲ್ ನಂಬರ್ 1. ಹಲೋ, ಗ್ರೂಪ್ ನಂಬರ್ 2 ಯಾರು ಬ್ಯೂಟಿಫುಲ್ ಅಮೆಥಿಸ್ಟ್ ಬ್ರಾಸ್ಲೆಟ್ನ ಚೂಸ್ ಮಾಡಿದ್ರಿ, ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೆಪ್ಟೆಂಬರ್ ಮಂತ್ ಹೇಗಿದೆ? ಸೆಪ್ಟೆಂಬರ್ ಮಂತಲ್ಲಿ ಆಧ್ಯಾತ್ಮದ ಕಡೆಗೆ ನಿಮಗೆ ತುಂಬ ಇಂಟ್ರೆಸ್ಟ್ ಬರ್ತಾ ಇರುವಂಥದ್ದು, ಹೊಸ ವಿಚಾರಗಳನ್ನು ಕಲಿತಾ ಇರುವಂಥದ್ದು.
ಮತ್ತೆ ನೋಡೋಣ ಏನೇನಿದೆ ಸೆಪ್ಟೆಂಬರ್ ಮಂತಲ್ಲಿ. Do it for you. Don't see anyone's approval. Okay. Pile number 2. ಹೇಗಿದೆ ಸೆಪ್ಟೆಂಬರ್ ಮಂತ್? Ten of Swords, the Moon, the Hanged Man, Two of Pentacles, King of Pentacles. Pile number 2. ಸೆಪ್ಟೆಂಬರ್ ಮಂತಲ್ಲಿ ಇನ್ಫಿನಿಟಿಯಾಗಿ ನಿಮ್ಮ ಜೀವನದಲ್ಲಿ ಸ್ಟ್ರೆಸ್ ಅನ್ನುವಂಥದ್ದು ಬರ್ತಾ ಇದೆ. ಕೆಲಸದಲ್ಲಿ ಸ್ಟ್ರೆಸ್, ಪರ್ಸ್ನಲ್ ಲೈಫಲ್ಲಿ ಸ್ಟ್ರೆಸ್ ಅನ್ನೋದಕ್ಕಿಂತ ಜವಾಬ್ದಾರಿ ಜಾಸ್ತಿ ಆಗ್ತಿದೆ. ನೀವು ಸ್ಟ್ರೆಸ್ ಅಂದ್ಕೊಂಡ್ರೆ ಸ್ಟ್ರೆಸ್, ಅದನ್ನು ನಾನು ಮ್ಯಾನೇಜ್ ಮಾಡಬಹುದು ಅಂತ ಅಂದ್ಕೊಂಡ್ರೆ ಮ್ಯಾನೇಜ್ ಮಾಡ್ಬೋದು. ನಿಮ್ಮಲ್ಲಿ ಸ್ವಲ್ಪ ಪೇಷನ್ಸ್ ಕಮ್ಮಿ, ಜಲ್ದಿ ಅರ್ಜೆಂಟ್ ಮಾಡುವಂಥದ್ದು. ನೀವು ಯಾರ ಮಾತನ್ನು ಕೇಳೋದಿಲ್ಲ, ಸ್ವಲ್ಪ ಹಠ ಜಾಸ್ತಿ. ನೀವು ಹಿಡಿದಿರುವಂತಹ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ, ನಾನು ಅದರಲ್ಲಿ ಸಕ್ಸೀಡ್ ಆಗ್ತೀನಿ ಅನ್ನೋಂಥ ಓವರ್ ಕಾನ್ಫಿಡೆಂಟ್. ಮೇ ಬಿ ಸೆಪ್ಟೆಂಬರ್ ಮಂತಲ್ಲಿ ಸ್ಲೋ ಡೌನ್ ಆಗುವಂಥ ಅವಶ್ಯಕತೆ ಇದೆ. ಇಲ್ಲಾಂದರೆ ಈ ಒಂದು ಇದನ್ನ ಜವಾಬ್ದಾರಿ ತೊಗೊಳೋದು ಅಂದ್ಕೊಳ್ಳಿ ಅಥವಾ ಓವರ್ ಸ್ಟ್ರೆಸ್ ತೊಗೊಳೋದು ಅಂದ್ಕೊಳ್ಳಿ, ಇದರಿಂದ ಪ್ರಾಬ್ಲಮ್ನ ತಂದಿಟ್ಕೊಂಡು ಬಿಡ್ತೀರಾ. ಪ್ಲೀಸ್ ಟೇಕ್ ಕೇರ್. ಇಲ್ಲಿ ನಿಮಗೆ ಬ್ಯಾಕ್ ಪೇಯ್ನ್, ಲೆಗ್ ಪೇಯ್ನ್ ಬರುವಂಥದ್ದು, ಇದು ಮೇ ಬಿ ನಿಮ್ಮ ಸ್ಟ್ರೆಸ್ಸಿಂದ ಅಥವಾ ಕೆಲಸ ಜಾಸ್ತಿ ಆಗಿರೋದ್ರಿಂದ ಆಗಿರಬಹುದು, ಅಥವಾ ನೀವೇನಾದರೂ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗುವಂಥದ್ದು, ಮೆಟ್ಲತ್ತಿ ಹೋಗುವಂಥದ್ದು, ಆ ಥರದ್ದೇನೋ ಮಾಡಿರೋದ್ರಿಂದ ನಿಮಗೆ ಕಾಲು ನೋವು, ಬೆನ್ನು ನೋವು ಎರಡೂ ಕಾಣಿಸ್ಕೊತಾ ಇದೆ ಜಾಸ್ತಿ. ಅಥವಾ ಇದು ನಿಮ್ಮ ವಯಸ್ಸು ಪ್ರಕಾರನೂ ಆಗಿರಬಹುದು. ಟೇಕ್ ಕೇರ್ ಅಂತ ಹೇಳ್ತೀನಿ. ಬರಿಗಾಲಲ್ಲಿ ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮೆಟ್ಲತ್ತುವಂಥದ್ದು, ಇದು ಸಾಧ್ಯತೆ ಇದೆ. ಇಲ್ಲಿ ನಿಮ್ಮ ಮೂಲಾಧಾರ ಚಕ್ರ ಆ್ಯಕ್ಟಿವ್ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ. ಪಾಲ್ ನಂಬರ್ 2. ಮೂಲಾಧಾರ ಚಕ್ರ ಕಂಪ್ಲೀಟ್ಲಿ ಬ್ಲಾಕ್ ಇದೆ. ನಿಮ್ಮ ಡಿಸಿಷನ್ ಮೇಕಿಂಗಲ್ಲಿ ನಿಮಗೆ ಕಷ್ಟ ಆಗುವಂಥದ್ದು ಸೆಪ್ಟೆಂಬರ್ ಮಂತಲ್ಲಿ. ಟೇಕ್ ಎಲ್ಡರ್ಸ್ ಹೆಲ್ಪ್, ದೊಡ್ಡವರ ಸಹಾಯವನ್ನು ತಗೊಳ್ಳಿ. ಕೆರಿಯರ್ ಚೇಂಜ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅದರಲ್ಲಿ ಕನ್ಫ್ಯೂಷನ್ ಆಗುವಂಥದ್ದು. ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತ ಇದ್ದೀರಾ, ಬಟ್ ಮತ್ತೆ ಸ್ಟಕ್ ಆಗಿದ್ದೀರಾ. ಇನ್ವೆಸ್ಟರ್ಸ್ ಬಂದಿದ್ದರು ಅಥವಾ ನಿಮಗೆ ಫಂಡಿಂಗು ಸಿಕ್ಕಿತ್ತು, ಈಗ ಯಾಕೋ ಸಡನ್ನಾಗಿ ಮತ್ತೆ ಸ್ಲೋ ಡೌನ್ ಆಗಿದ್ದೀರಾ. ಇದು ಸೋಂಬೇರಿತನನೋ ಅಥವಾ ನೆಗ್ಲಿಜೆನ್ಸಿನೋ, ಅದನ್ನು ಸ್ವಲ್ಪ ನೀವು ಕಂಡುಕೊಳ್ಳಿ ಏನು ಅನ್ನೋಂಥದ್ದು. ಮೇ ಬಿ ನೀವು ರೀಸೆಂಟಾಗಿ ಈ ತಂತ್ರ ಅಥವಾ ವಶೀಕರಣ ಈ ಥರದ್ದೇನೋ ಒಂದು ಅಟ್ರಾಕ್ಟ್ ಆಗ್ತಿದೆ ನಿಮಗೆ. ಮೇ ಬಿ ಅದನ್ನು ನೀವು ಲರ್ನ್ ಮಾಡಬೇಕು ಅಂತ ಇರ್ಬೋದು, ಅಥವಾ ಕಾಲ್ ಭೈರವ್ ನಿಮಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿರ್ಬೋದು, ಅಥವಾ ರೀಸೆಂಟಾಗಿ ಕಾಲ್ ಭೈರವ್ ಮಂದಿರಕ್ಕೆ ಹೋಗಿ ಬಂದಿರಬಹುದು. ನೀವು ಕಾಲ್ ಭೈರವ್ ದರ್ಶನ ಮಾಡ್ಕೊಂಡು ಬಂದಿರಬಹುದು. ಕಾಲ್ ಭೈರವ್ ರಿಲೇಟೆಡ್ ರೀಲ್ಸ್ ನೋಡುವಂಥದ್ದು, ಮಹಾಕಾಲ್ ನಿಮಗೆ ಅಟ್ರಾಕ್ಟ್ ಆಗ್ತಿರುವಂಥದ್ದು, ತಾಂತ್ರಿಕ್ ಆ ಥರದ್ದು ನಿಮಗೆ ಅಟ್ರಾಕ್ಟ್ ಆಗ್ತಿರುವಂಥದ್ದಿದೆ. ಬಿಕಾಸ್ ನೈಟಲ್ಲಿ ಯು ಆರ್ ವೆರಿ ಆ್ಯಕ್ಟಿವ್. ಅಂದರೆ ಡೇಯಲ್ಲಿ ನಿಮ್ಮ ಮೈಂಡ್ ಅಷ್ಟೊಂದು ಫಾಸ್ಟಾಗಿ ಯೋಚನೆ ಮಾಡಲ್ಲ, ಐಡಿಯಾಸ್ ಬರೋದಿಲ್ಲ. ನೈಟ್ ಟೈಮಲ್ಲಿ ತುಂಬ ಐಡಿಯಾಸ್ ಬರುವಂಥದ್ದು. ಆ್ಯಂಡ್ ನಿಮ್ಮ ಜೀವನದಲ್ಲಿ ಕಾನ್ಫಿಡೆನ್ಸ್ ಅನ್ನುವಂಥದ್ದನ್ನು ನೀವು ಸೆಪ್ಟೆಂಬರ್ ಮಂತಲ್ಲಿ ತಗೋತಾ ಇದ್ದೀರಾ. ಕಾನ್ಫಿಡೆನ್ಸ್ ಅಂದರೆ ಇಷ್ಟು ದಿನ ನೀವು ಇದನ್ನು ನಾನು ಮಾಡಬೇಕಾ ಬೇಡವಾ, ಇದು ನಂಗೆ ಆಗುತ್ತಾ ಇಲ್ವಾ, ಈ ಥರ ಓವರ್ ಥಿಂಕ್ ಮಾಡ್ತಾಯಿದ್ರಿ. ಬಟ್ ಸೆಪ್ಟೆಂಬರ್ ಮಂತಲ್ಲಿ ಕಾನ್ಫಿಡೆಂಟ್ ಆಗಿ ನಿರ್ಧಾರಗಳನ್ನು ತಗೋತಾ ಇದ್ದೀರಾ. ಹೊಸ ವ್ಯಕ್ತಿ ನಿಮಗೆ ಪರಿಚಯ ಆಗುವಂಥದ್ದಿದೆ. ಬಿಸ್ನೆಸ್ಸಲ್ಲಿ ಹೊಸ ಅಪಾರ್ಚುನಿಟಿ ಸಿಗುವಂಥದ್ದಿದೆ. ಯಾರು ಹೊಸದಾಗಿ ಮ್ಯಾರೇಜ್ಗೆ ಟ್ರೈ ಮಾಡ್ತಾಯಿದ್ರು, ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದಿದೆ. ಹುಡುಗಿ ನೋಡೋ ವಿಚಾರವಾಗಿ ಬೇರೆ ಬೇರೆ ಊರು ಅಥವಾ ಹುಡುಗನ ನೋಡೋ ವಿಚಾರವಾಗಿ ಬೇರೆ ಊರಿಗೆ ಟ್ರಾವೆಲ್ ಮಾಡುವಂಥದ್ದಿದೆ. ಅಬ್ರಾಡ್ ಯಾರ್ಯಾರು ಟ್ರೈ ಮಾಡ್ತಿದ್ದೀರೋ ನಿಮಗೆ ಸೆಪ್ಟೆಂಬರ್ ಮಂತಲ್ಲಿ ಎಕ್ಸಾಮ್ನ ಅಟೆಂಡ್ ಮಾಡುವಂಥದ್ದಿದೆ. ಓಕೆ, ಚಾಮ್ಸ್ನ ನೋಡೋಕ್ಕಿಂತ ಮುಂಚೆ ಆಕಾಶಿಕ್ ಮೆಸೇಜ್ ನೋಡ್ತೀನಿ. ಚಾನಲ್
ಯು ಆರ್ ದ ಚಾನಲ್ ಥ್ರೂ ವಿಚ್ ಹೀಲಿಂಗ್ ಎನರ್ಜಿ ರೀಚಸ್ ದ ವರ್ಲ್ಡ್. ಸೊ ನೀವೇನಾದರೂ ಹೀಲರ್ ಆಗಿದ್ದರೆ, ಮೆಂಟಾರ್ ಆಗಿದ್ದರೆ, ನೀವೇನಾದರೂ ಟ್ಯಾರೋ ರೀಡರ್ಸ್ ಆಗಿದ್ದರೆ ಕ್ಲೈಂಟ್ಸ್ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಿದ್ದಾರೆ, ನಿಮ್ಮ ಇಂಟ್ಯೂಷನ್ ಚೆನ್ನಾಗಾಗ್ತಿದೆ ಅನ್ನೋ ಮೆಸೇಜ್ ಇದು. ಚಾಯ್ಸ್ ಬ್ಯೂಟಿಫುಲ್. ಸಿ ಚಾಕ್ಲೇಟ್ ಅನ್ನೋದು ನನಗೆ ಇಲ್ಲಿ ಚಾನಲ್ ಆಗ್ತಿದೆ. ಬೈ ಸ್ಟೇಯಿಂಗ್ ಕಾನ್ಷಿಯಸ್, ಸೊ ಕಾನ್ಷಿಯಸ್ ಆಗಿ ನಿರ್ಧಾರಗಳನ್ನು ತಗೊಳ್ಳಿ, ಚಾಯ್ಸ್ ಇದೆ ನಿಮ್ಮ ಹತ್ರ ಅನ್ನೋವಂಥದ್ದು. ಚಾಮ್ ನೋಡೋಣ. ಇದು ಬ್ಯೂಟಿಫುಲ್ ಚಾಮ್ಸ್, ಫಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡಿ ತಂದಿರುವಂಥದ್ದು. ಬ್ಯೂಟಿಫುಲ್ ಆಗಿದ್ದಾವೆ ಎಲ್ಲ ಚಾಮ್ಸು, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಸೊ ಮನೆ ಕಟ್ಟುವಂಥ ಆಸೆ ಯಾರಿಗಿದೆ, ಸೆಪ್ಟೆಂಬರ್ ಮಂತಲ್ಲಿ ನೀವು ಫ್ಲ್ಯಾಟ್ ಪರ್ಚೇಸ್ ಮಾಡುವಂಥದ್ದು, ಮನೆ ಖರೀದಿ ಬಗ್ಗೆ ವಿಚಾರ ಮಾಡುವಂಥದ್ದು, ಆಸ್ತಿ ಖರೀದಿ ಬಗ್ಗೆ ಯೋಚನೆ ಮಾಡುವಂಥದ್ದು, ಆ ಮನೆ ನಿಮ್ಮದಾಗ್ತಾ ಇದೆ, ಯು ಆರ್ ಅಟ್ರಾಕ್ಟಿಂಗ್ ಹೋಮ್, ಅಥವಾ ಹೊಸ ಮನೆಗೆ ಶಿಫ್ಟ್ ಆಗ್ತಿದ್ದೀರಾ, ಮನೆ ಚೇಂಜ್ ಮಾಡುವಂಥದ್ದು, ಅಥವಾ ಪ್ರೀತಿಯ ವಿಚಾರದಲ್ಲಿ ಅಥವಾ ಈ ಲವರ್ ಮನೇನ ನೋಡೋಕ್ಕೆ ಹೋಗುವಂಥದ್ದು, ಹುಡುಗಿ ಮನೆ ನೋಡೋಕ್ಕೆ ಹೋಗುವಂಥದ್ದು. ಕ್ಲೌಡ್, ಬ್ಯೂಟಿಫುಲ್ ಕ್ಲೌಡ್. ಇದು ಯಾರಿಗೆ ಗೊತ್ತಾಗ್ತಾ ಇಲ್ಲ ನೋಡಿ ಹತ್ರದಿಂದ. ಸೊ ಈ ಕ್ಲೌಡ್ ಏನು ಹೇಳ್ತಿದೆ ಅಂದರೆ ನಿಮ್ಮ ಏಂಜಲ್ಸ್ ನಿಮ್ಮ ಜೊತೆಗಿದ್ದಾರೆ, ಏಂಜಲ್ಸ್ ವಿತ್ ಯು ಕಮ್ಯುನಿಕೇಟಿಂಗ್. ಆ್ಯಂಡ್ ಪರ್ಪಲ್, ನೆನ್ನೆ ನಾನು ಫುಲ್ ಪರ್ಪಲ್ ಜಾಸ್ತಿ ನೋಡ್ತಾ ಇದ್ದೆ, ಪರ್ಪಲ್ ಡ್ರೆಸ್ ಹಾಕಿದ್ದೆ. ಸೊ ಪರ್ಪಲ್ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ, ಮೇ ಬಿ ನಿಮ್ಗೆ ಈ ಕಲರ್ಸ್ ಇಷ್ಟ ಆಗಬಹುದು, ಅಥವಾ ಪರ್ಪಲ್ ಯು ಅಟ್ರಾಕ್ಟ್ ಮೋರ್. ವಾವ್, ಸಿ. ಸೊ ನೀವು ಚೂಸ್ ಮಾಡಿರೋವಂಥದ್ದು ಅಮೆಥಿಸ್ಟ್ ಬ್ರಾಸ್ಲೆಟ್. ಅಮೆಥಿಸ್ಟ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ. ಅಮೆಥಿಸ್ಟ್ ಯೂಸ್ ಮಾಡಿ ಹೀಲ್ ಮಾಡ್ಕೊಳ್ಳಿ, ಬಿಕಾಸ್ ಯು ಆರ್ ಚಾಯ್ಸಿಂಗ್ ಸಮ್ ಡಿಫ್ರೆಂಟ್ ಆ್ಯಂಗಲಿಂದ. ಹಾಗಾಗಿ ಇದು ಚಾನಲ್ ಆಗ್ತಿದೆ, ಇದು ಯೂನಿವರ್ಸ್ ಮೆಸೇಜ್ ಆಗಿರುತ್ತೆ. ಏನಿದೆ, ಫ್ರೆಂಡ್. ಸೊ ಯಾರೋ ಫ್ರೆಂಡ್ ನಿಮಗೆ ಪರಿಚಯ ಆಗುವಂಥದ್ದು, ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡುವಂಥದ್ದು, ಅಥವಾ ಅವ್ರ ಜೊತೆಗೆ ನಿಮಗೆ ಲವ್ ಆಗುವಂಥ ಚಾನ್ಸಸ್ ಇದೆ. ಎಲ್ಲರಿಗೂ ಅಲ್ಲ ಇದು, ದೋಸ್ ಹೂ ಆರ್ ರೆಡಿ ಫಾರ್ ಲವ್ ಅವರಿಗೆ. ಓಕೆ, ಕಾಂಪ್ರಮೈಸ್ ಆಗುವಂಥದ್ದು ಸೆಪ್ಟೆಂಬರ್ ಮಂತಲ್ಲಿ ಮೇ ಬಿ ನಿಮ್ಮ ಜೊತೆಗೆ ನೀವೇ ಕಾಂಪ್ರಮೈಸ್ ಆಗ್ತಿದ್ದೀರಾ, ಪ್ರೀತಿಯಲ್ಲಿ ಕಾಂಪ್ರಮೈಸ್ ಆಗುವಂಥದ್ದು, ಫ್ಯಾಮಿಲಿಯಲ್ಲಿ ಕಾಂಪ್ರಮೈಸ್ ಆಗುವಂಥದ್ದು ಚಾನ್ಸಸ್ ಇದೆ. ಕಾಂಪ್ರಮೈಸ್ ಅನ್ನುವಂಥದ್ದು ಬರ್ತಾ ಇದೆ ಇಲ್ಲಿ. ಬೆಸ್ಟಿ, ನಿಮ್ಮ ಬೆಸ್ಟಿ ನಿಮಗೆ ಸಹಾಯ ಮಾಡ್ತಾರೆ ಸೆಪ್ಟೆಂಬರ್ ಮಂತಲ್ಲಿ. ವೆರಿ ಆಲ್ ದ ಬೆಸ್ಟ್. ಪೈಲ್ ನಂಬರ್ 2. ಹಲೋ, ಪೈಲ್ ನಂಬರ್ 3. ಟರ್ಕ್ವಾಯ್ಸ್ ಬ್ರಾಸ್ಲೆಟ್ನ ನೀವು ಚೂಸ್ ಮಾಡಿದರೆ, ನಿಮ್ಮ ಡೇಟ್ ಆಫ್ ಬರ್ತ್ ಇದಾಗಿದ್ದರೆ ಹೇಗಿದೆ ಸೆಪ್ಟೆಂಬರ್ ಮಂತ್? ಸೆಪ್ಟೆಂಬರ್ lavender, surround yourself with love. Library, take control of your own narratives. Okay, Six of Pentacles, Seven of Swords, Five of Cups, Three of Swords, Ten of Swords. ಸೊ ಐ ಆಮ್ ನಾಟ್ ಶಾಕಿಂಗ್, ಬ್ಲೂ ಕಾರ್ಡ್ಸ್ ಇಲ್ಲಿ ಜಾಸ್ತಿ ಇದೆ, ಬಿಕಾಸ್ ಟರ್ಕ್ವಾಯ್ಸ್ ರಿಲೇಟೆಡ್ ಟು ಥ್ರೋಟ್ ಚಕ್ರ. ಸೊ ನೋಡ್ಬೋದು ಇಲ್ಲಿ ಬ್ಲೂ ಕಲರ್ ಜಾಸ್ತಿ ನಿಮಗೆ ಚಾನಲ್ ಆಗ್ತಿರೋವಂಥದ್ದು. ಮೇ ಬಿ ಕಮ್ಯುನಿಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪೈಲ್ ನಂಬರ್ 3. ಸೆಪ್ಟೆಂಬರ್ ಮಂತಲ್ಲಿ ನಿಮ್ಮ ಕಮ್ಯುನಿಕೇಷನ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ಆ್ಯಂಡ್ ನಿಮ್ಮ ಹತ್ರ ತುಂಬ ಜನ ಅಡ್ವೈಸ್ ಕೇಳೋದಕ್ಕೆ ಬರ್ತಾರೆ. ನೀವು ಕೊಡುವಂಥ ಸಜೆಷನಿಂದ ಎಷ್ಟೊಂದು ಜನದ ಲೈಫ್ ಬದಲಾಗುವಂಥದ್ದಿದೆ. ನೀವು ತಗೊಳ್ಳುವಂತಹ ಡಿಸಿಷನ್ಸಿಂದ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆಗುವಂಥದ್ದಿದೆ. ಹೌದು, ಸೆಪ್ಟೆಂಬರ್ ಮಂತಲ್ಲಿ ಸ್ಟ್ರೆಸ್ ಇದೆ, ನಿಮಗೆ ಇಲ್ಲ ಅಂತ ಹೇಳಲ್ಲ. ಆ್ಯಂಡ್ ತುಂಬ ಜನ ಮ್ಯಾನಿಪುಲೇಟ್ ಮಾಡ್ತಾರೆ ನಿಮ್ಮ ಡಿಸಿಷನ್ಸಿಗೆ. ನೀವು ಬಾಸ್ ಆಗಿರ್ಬೋದು, ಟೀಮ್ ಲೀಡರ್ ಆಗಿರಬಹುದು, ಅಥವಾ ನೀವು ಪ್ರಮೋಷನ್ಗೆ ಟ್ರೈ ಮಾಡ್ತಾಯಿದ್ರೆ
ವರ್ಕ್ ಪ್ಲೇಸಲ್ಲಿ ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದಿದೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗುವಂಥದ್ದಿದೆ. ಯಾರಾದರೂ ಇಲ್ಲಿ ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಾ ಇದ್ದರೆ ಸೆಪ್ಟೆಂಬರ್ ಮಂತಲ್ಲಿ ಟ್ರಾನ್ಸ್ಫರ್ ಆಗುವಂಥದ್ದಿದೆ. ನಿಮ್ಮ ಅಜ್ಜಿ ಅಥವಾ ಅಮ್ಮನ ಆಸ್ತಿ ಅಥವಾ ಒಡವೆ ನಿಮಗೆ ಸಿಕ್ಕುವಂಥದ್ದಿದೆ. ಮೇ ಬಿ ತುಂಬ ದಿನದಿಂದ ನೀವು ಅದಕ್ಕೆ ಫೈಟ್ ಮಾಡ್ತಿದ್ರೆ, ಅಥವಾ ನೀವು ಅದನ್ನು ಅಂದ್ಕೊಂಡೇ ಇಲ್ಲ, ಗೆಸ್ಸೇ ಮಾಡಿಲ್ಲ ಇದು ನಂಗೆ ಸಿಗುತ್ತೆ ಅಂತ, ಅದು ನಿಮಗೆ ವಾಪಸ್ ಸಿಗುವಂಥದ್ದಿದೆ. ಮೇ ಬಿ ನೀವು ನಿಮ್ಮ ಫ್ರೆಂಡ್ ದೂರ ಆಗಿದ್ರಿ ಅಂತಂದರೆ ಮತ್ತೆ ನಿಮ್ಮದು ರೀಕನೆಕ್ಟ್ ಆಗುವಂಥದ್ದಿದೆ. ಆಮೇಲೆ ಅಥವಾ ನೀವೇನಾದರೂ ಎಕ್ಸ್ ಲವರ್ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಿದ್ರೆ, ನಿಮ್ಮ ನಿಮ್ಮ ಜೀವನದಲ್ಲಿ ವಾಪಸ್ ಬರುವಂಥ ಎಲ್ಲ ಚಾನ್ಸಸ್ ಇದೆ. ರೀಸೆಂಟಾಗಿ ನೀವು ಕ್ಯಾಂಡಲ್ ಹೇಗೆ ಮಾಡುವಂಥದ್ದು, ಹೌ ಟು ಮೇಕ್ ಕ್ಯಾಂಡಲ್ ಅಥವಾ ಹೌ ಟು ಮೇಕ್ ಸ್ಪೆಲ್ಸ್, ಆಮೇಲೆ ಮಿರರ್ ಮ್ಯಾನಿಫೆಸ್ಟೇಷನ್ಸ್ ಟ್ರೈ ಮಾಡ್ತಾ ಇದ್ದೀರಾ. ನಿಮ್ಮ ಮನೇಲಿ ಸೇಜ್ ಇದೆ, ಯಾರು ಇದನ್ನು ಫೈಲ್ ನಂಬರ್ 3 ನೋಡ್ತಿದ್ದೀರಾ, ನಿಮ್ಮ ಮನೇಲಿ ಸೇಜ್ ಬಳಸ್ತಾ ಇದ್ದೀರಾ, ಸೇಜಿಂಗ್ ಮಾಡ್ತಾ ಇದ್ದೀರಾ, ಪ್ಯಾಲಸೆಂಟೋ ಯೂಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನೀವು ಟ್ಯಾರೋ ಅಥವಾ ರೇಖಿ ಹೀಲರ್ಸ್ ಆಗಿದ್ದರೆ ಕ್ಲೈಂಟ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ. ನಿಮ್ಮ ಟೇಬಲ್, ನಿಮ್ಮ ಒಂದು ಕ್ರಿಸ್ಟಲ್ ಟೇಬಲು ಅಥವಾ ಟ್ಯಾರೋ ಟೇಬಲು, ಅದರಲ್ಲಿ ಒಂದು ಪ್ಲ್ಯಾಂಟ್ನ ನೀವು ಆ್ಯಡ್ ಮಾಡಿದ್ದೀರಾ ರೀಸೆಂಟಾಗಿ ಅಥವಾ ಆ್ಯಡ್ ಮಾಡ್ತೀರಾ. ಆ್ಯಂಡ್ ಪೆಟ್, ನಿಮ್ಮ ಮನೇಲಿರುವಂಥ ಪೆಟ್ಗೆ ಹುಷಾರು ತಪ್ಪುವಂಥದ್ದು ಇದೆ, ಪ್ಲೀಸ್ ಟೇಕ್ ಕೇರ್ ಅಂತ ಹೇಳ್ತೀನಿ. ಆ್ಯಂಡ್ ನೇಲ್ ಆರ್ಟ್ ಅಥವಾ ನೇಲ್ಸ್ ಮಾಡ್ಕೊಳ್ಳುವಂಥದ್ದು ನಿಮಗೆ ಇಂಟ್ರೆಸ್ಟ್ ಬರುವಂಥದ್ದು ಸೆಪ್ಟೆಂಬರ್ ಮಂತಲ್ಲಿ ಗೋಯಿಂಗ್ ಫಾರ್ ನೇಲ್ ಆರ್ಟ್, ಅಥವಾ ಮೇ ಬಿ ನೀವೇ ಕಲ್ತ್ಕೋಬಹುದು ಹೇಗೆ ಮಾಡೋದು ಅನ್ನೋದನ್ನು ನೀವು ಕಲ್ತ್ಕೋತಾ ಇರ್ಬೋದು, ದೇರ್ ಇಸ್ ಅ ಚಾನ್ಸಸ್. ಆ್ಯಂಡ್ ಕಾಫಿ ಲವರ್ಸ್ ಇದ್ದೀರಾ ಇಲ್ಲಿ, ಫೈಲ್ ನಂಬರ್ 3, ಜಾಸ್ತಿ ಕಾಫಿ ಕುಡಿಯುವಂಥದ್ದು ಅಥವಾ ಕಾಫಿ ರಿಲೇಟೆಡ್ ಆಗಿ ಈಗ ಕಾಫಿ ಬೀನ್ ಯೂಸ್ ಮಾಡಿ ಕ್ಯಾಂಡಲ್ಸ್ ಮಾಡುವಂಥದ್ದು, ಅಥವಾ ಕಾಫಿ ಸ್ಮೆಲ್ಲಲ್ಲಿ ನಿಮಗೆ ಪರ್ಫ್ಯೂಮ್ನ ಪರ್ಚೇಸ್ ಮಾಡುವಂಥ ಇಂಟ್ರೆಸ್ಟ್ ಬರುವಂಥದ್ದು. ಆ್ಯಂಡ್ ಯು ಆರ್ ಪರ್ಚೇಸಿಂಗ್ ಪರ್ಫ್ಯೂಮ್ ಆಲ್ಸೋ ಇನ್ ಸೆಪ್ಟೆಂಬರ್ ಮಂತಲ್ಲಿ ಪ್ರೀತಿಯ ವಿಚಾರದಲ್ಲಿ ತುಂಬ ದುಃಖ ಆಗುತ್ತೆ ನಿಮಗೆ. ಈ ವ್ಯಕ್ತಿನ ನಾನು ಚೂಸ್ ಮಾಡಿದ್ದೀನಿ, ಸರಿನಾ ರಾಂಗಾ, ಈ ವ್ಯಕ್ತಿ ನನ್ನ ಜೊತೆಗೆ ಇರ್ತಾರಾ ಇಲ್ವಾ, ಸಾಕಷ್ಟು ಕನ್ಫ್ಯೂಷನ್. ಸಮ್ವನ್ ಈಸ್ ಕಂಟ್ರೋಲಿಂಗ್ ಯು ಇನ್ ಸೆಪ್ಟೆಂಬರ್ ಮಂತ್. ಸೊ ನಾನು ಹೇಳ್ತೀನಿ, ನಾಲೆಡ್ಜ್ನ ಗೇನ್ ಮಾಡ್ಕೊಳ್ಳಿ, ಓದಿ, ಪುಸ್ತಕಗಳನ್ನು ಓದಿ, ಮೆಡಿಟೇಷನ್ ಮಾಡಿ. ಪಾಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ನಿಮಗೆ ಗೊತ್ತಾ 2026ಅಲ್ಲಿ ನ್ಯೂ ಟ್ರೆಂಡಿಂಗ್ ಏನು ಅಂತ, ಫಾಸ್ಟಾಗಿ ಲರ್ನ್ ಮಾಡೋದು, ಫಾಸ್ಟಾಗಿ ಎಲ್ಲದನ್ನು ಅಪ್ಲೈ ಮಾಡೋದು ಅಥವಾ ಜಾಸ್ತಿ ಹಣ ಸಂಪಾದನೆ ಮಾಡೋದಲ್ಲ. ಇವಾಗ ನ್ಯೂ ಟ್ರೆಂಡ್ ಏನು ಅಂದರೆ ಪಾಸ್, ಏನು ಮಾಡದೇ ಇರೋದು, ಸುಮ್ಮನೆ ಇರೋದು, ಪುಸ್ತಕ ಓದೋದು, ಸ್ಲೋ ಡೌನ್ ಆಗೋದು, ₹1 ಸ್ಪೆಂಡ್ ಮಾಡದೆ ಆ ದಿನ ಕಳೆಯೋದು, ಇದು ಇವಾಗ ನ್ಯೂ ಟ್ರೆಂಡ್ ಇರೋದು. ನೀವು ಜೆನ್ಸಿ ಆಗಿದ್ದೀರೋ ಇಲ್ವೋ ನಂಗೆ ಗೊತ್ತಿಲ್ಲ, ನೀವೇನಾದರೂ ಮಿಲೇನಿಯರ್ಸ್ ಆಗಿದ್ದರೆ ಸಂಡೇ ಬಂದರೆ ಹೊರಗಡೆ ಹೋಗೋದು, ಶಾಪಿಂಗ್ ಮಾಡೋದು, ಪರ್ಚೇಸ್ ಮಾಡೋದು, ನನ್ನ ಹಣ, ನನ್ನ ಎಂಜಾಯ್ಮೆಂಟು, ಸೆಲ್ಫ್ ಲವ್ ಅಂದ್ಕೊಂಡು ನೀವೇನಾದರೂ ಇದ್ದರೆ ಪ್ಲೀಸ್ ಅಪ್ಡೇಟ್ ಯುವರ್ ಸೆಲ್ಫ್. ಸ್ಪಿರಿಚುವಲಿ ಅಪ್ಡೇಷನ್ ತುಂಬ ಬರುತ್ತೆ. ಕೆಲವೊಬ್ರು ಏನು ಗೊತ್ತಾ, ಯಾವುದೋ ಒಂದು ಕ್ಲಾಸಲ್ಲಿ, ಮನಿ ಕ್ಲಾಸಲ್ಲೋ ಅಥವಾ ಯಾವುದೋ ಒಂದು ಏಂಜಲ್ ಕ್ಲಾಸಲ್ಲೋ ಕಲ್ತ್ಕೊಂಡಿರ್ತೀರ ಮನಿ ಸ್ಪೆಂಡ್ ಮಾಡೋದ್ರ ಬಗ್ಗೆ. ದ್ಯಾಟ್ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ ಎವ್ರಿ ಟೈಮ್. ಸೊ ಕೆಲವೊಂದು ಆಸ್ಟ್ರೋನಾಮಿಕಲ್ ಚೇಂಜಸ್ ಆದಾಗ ಪ್ರಕೃತಿಗೆ ನಾವು ಅಲೈನ್ ಆಗಬೇಕಾಗುತ್ತೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ಸೆಪ್ಟೆಂಬರ್ ಮಂತಲ್ಲಿ ಈ ಏನಂತಾರೆ, ಈ ಬ್ಲ್ಯಾಕ್ ಆ್ಯಂಡ್ ವೈಟು ಅಥವಾ ನೆಗೆಟಿವಿಟಿನ ನೀವು ಅಟ್ರಾಕ್ಟ್ ಮಾಡ್ತಿದ್ರೆ ಬಿ ಕೇರ್ಫುಲ್ ಆನ್ ದ್ಯಾಟ್. ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಅಂತೀನಿ. ನೀವು ಸಿಂಗರ್ ಅಥವಾ ಮ್ಯೂಸಿಷಿಯನ್ ಆ ಥರ ಏನಾಗಿದ್ದರೆ ಆ ರಿಲೇಟೆಡ್ ನಿಮಗೆ ಚಾನ್ಸ್ ಸಿಗುವಂಥದ್ದಿದೆ. ಆಕಾಶಕ್ಕಲ್ಲಿ ಏನು ಮೆಸೇಜ್ ಬರ್ತಿದೆ ನಿಮಗೆ, ಅಬ್ಸರ್ವೇಷನ್, ಎಕ್ಸ್ಪ್ಯಾಂಡ್ ಯುವರ್ ಕಾನ್ಷಿಯಸ್ನೆಸ್ ಬೈ ಅಬ್ಸರ್ವಿಂಗ್. ಸೊ ನಿಮ್ಮ ಅಬ್ಸರ್ವೇಷನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಥ್ರೋಟ್ ಚಕ್ರ ಚೆನ್ನಾಗಿದೆ, ಆದರೆ ನಿಮ್ಮ ಅಬ್ಸರ್ವೇಷನ್ ಚೆನ್ನಾಗಿದ್ದರೆ ನೀವು ತಗೊಳ್ಳೋವಂಥ ಡಿಸಿಷನ್ಸು ಇನ್ನೂ ತುಂಬ ಕ್ಲಿಯರ್ ಆಗಿ ತಗೋಬಹುದು. ಫ್ರೂವಷನ್, ರೆಸ್ಟ್ ಅಶ್ಯೂರ್ಡ್ ಯುವರ್ ಡ್ರೀಮ್ ಆ್ಯಂಡ್ ವಿಷನ್ ವಿಲ್ ಕಮ್ ಟ್ರೂ. ಫ್ರೂವಷನ್ 100% ನಿಮ್ಮ ವಿಶ್ ಏನಿದೆಯೋ, ನಿಮ್ಮ ಡ್ರೀಮ್ಸ್ ಏನಿದೆಯೋ ಫುಲ್ಫಿಲ್ ಆಗುತ್ತೆ. ಇವ್ರ ಕೈಯಲ್ಲಿ ಫ್ರೂಟ್ಸ್ನ ಹೋಲ್ಡ್ ಮಾಡಿದ್ದಾರೆ. ಇವರು ಆಲ್ರೆಡಿ ಸೆಟಲ್ ಆಗಿ, ಅಂದರೆ ಒಂದು ಒಳ್ಳೆ ಫ್ಯಾಮಿಲಿ ಸರೌಂಡಿಂಗ್ ನೋಡ್ಬೋದು ನೀವಲ್ಲಿ ಆರಾಮಾಗಿ ಕೂತಿರುವಂಥದ್ದು. ಆ್ಯಂಡ್ ಇದು ಸ್ಟ್ರಗಲ್ ಅಂತ ಏನು ಅನ್ನಿಸ್ತಾ ಇದೆ, ಅಥವಾ ಇದು ಮ್ಯಾನಿಫೆಸ್ಟೇಷನ್ನು, ಅಥವಾ ನೀವೇನು ಇದನ್ನು ಫೇಸ್ ಮಾಡ್ತಿದ್ರಲ್ಲ, ದಿಸ್ ಇಸ್ ನಾಟ್ ಪರ್ಮನೆಂಟ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಅಚೀವ್ 100%. ಇದು ಬ್ಯೂಟಿಫುಲ್ ಚಾನ್ಸ್ ರೀ, ನನಗೆ ಇದು ಸಿಕ್ಕಿರೋವಂಥದ್ದು. ಸೊ ಇದನ್ನು ನಾನಿವತ್ತು ನಿಮಗೋಸ್ಕರ ಪಿಕ್ ಮಾಡಿದ್ದೀನಿ. ಓ ವಾವ್, ಬನಾನಾ. ಸೊ ಬನಾನಾ, ನಿಮ್ಗೆ ಗೊತ್ತಾ, ನನಗೆ ಬನಾನಾ ತುಂಬ ಇಷ್ಟ. ಸೊ ಎಷ್ಟೊಂದು ಜನಕ್ಕೆ ಒಂದೊಂದು ಫ್ರೂಟ್ ಇಷ್ಟ ಇರುತ್ತಲ್ಲ, ನನಗೆ ಡೈಲಿ ಒಂದು ಬನಾನಾ ನನಗೆ ತಿನ್ನೋವಂಥದ್ದು ಒಂದು ಹಾಬಿನೋ ಅಥವಾ ನನ್ನ ಇದೋ ಗೊತ್ತಿಲ್ಲ. ಇದು ನಮ್ಮ ಅಜ್ಜಿಯಿಂದ ಬಂದಿದೆ ಅಂತೆ ನನಗೆ.
ಸೊ ನಿಮಗೂ ಯಾವುದೋ ಒಂದು ಫ್ರೂಟ್ ಇಷ್ಟ ಇರುತ್ತೆ. ಇಲ್ಲಿ ಬನಾನಾ ಯಾಕೆ ಅಂತಂದರೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ತುಂಬ ವಿಚಾರಗಳಲ್ಲಿ ನೀವು ಆಧ್ಯಾತ್ಮವಾಗಿ ತುಂಬ ಸ್ಟ್ರಾಂಗ್ ಇದ್ದೀರಾ. ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ವ್ಯಾಲ್ಯೂಸ್ನೇ ಅರ್ಥ ಮಾಡ್ಕೊಂಡಿಲ್ಲ. ಪಾಯಿಲ್ ನಂಬರ್ 3 ಪ್ಲೀಸ್, ಇದು ನಿಮಗೆ ಬೇಜಾರು ಅನಿಸ್ಬೋದು. ನಿಮಗೆ ಗೊತ್ತಾ ಬಾಳೆಹಣ್ಣನ್ನು ಏನಕ್ಕೆ ದೇವ್ರಿಗೆ ಇಡ್ತಾರೆ ಅಂತ? ಬಿಕಾಸ್ ಅದು ಬೇರೆ ಹಣ್ಣುಗಳು ಬೀಜ ಹಾಕಿದ ಮೇಲೆ ಹುಟ್ಟತ್ತಂತೆ, ಅಥವಾ ಯಾರಾದರೂ ತಿಂದು ಬಿಸಾಕಿದ ಬೀಜದಿಂದ ಹುಟ್ಟತ್ತಂತೆ, ಅಂದರೆ ಎಂಜಿಲು. ಆದರೆ ಬಾಳೆಹಣ್ಣು ಮಾತ್ರ ದಿಂಡಿಂದ ಕಳೆ ಇಂದ ಹುಟ್ಟುವಂಥದ್ದು. ಇದಕ್ಕೆ ಯಾವುದೇ ರೀತಿ ಎಂಜಲು ಮೈಲ್ಗೆ ಏನೂ ಆಗಿರಲ್ವಂತೆ. ಅದಕ್ಕೇ ಇದು ಶ್ರೇಷ್ಠ. ಹಾಗೆಯೇ ನೀವು ಅಷ್ಟೇ, ಎಷ್ಟೊಂದು ಸತಿ ನಿಮ್ಮ ವ್ಯಾಲ್ಯೂನ ನೀವು ತಿಳ್ಕೊಳ್ದೆ ಬೇರೆಯವ್ರಿಗೆ, ನಿಮ್ಗೆ ಗೊತ್ತಾ ಇದು ಕಡಿಮೆ ಬೆಲೆನೂ ಹೌದು ಕಂಪೇರ್ ಟು ಅದರ್ ಫ್ರೂಟ್ಸ್, ಆದರೆ ಇದರದ್ದು ವ್ಯಾಲ್ಯೂಸು ತುಂಬ ಇದೆ. ಅಂದರೆ ದೇವ್ರಿಗೆ ಇದು ಬೇಕೇ ಬೇಕು. ಯಾವುದೇ ಪೂಜೆ ಮಾಡಿ ನೀವು ಅಲ್ಲಿ ಇಟ್ಟೇ ಇಡ್ತೀರ. ಹಂಗೆ ನೀವು ಎಲ್ಲರಿಗೂ ಬೇಕು, ನಿಮ್ಮ ವ್ಯಾಲ್ಯೂಸ್ನ ನೀವು ಫೈಂಡ್ ಔಟ್ ಮಾಡ್ಕೋತಾ ಇಲ್ಲ ಅನ್ನುವಂಥ ಮೆಸೇಜ್ ಇದೆ. ಇದು ಮೋಮೋಸೋ ಚಾಕ್ಲೇಟೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ತುಂಬ ಕ್ಯೂಟಾಗಿದೆ ಅಲ್ಲ? ಸೊ ಇದು ಮೋಮೋಸೋ ಚಾಕ್ಲೇಟೋ ಸ್ವೀಟೋ ಗೊತ್ತಿಲ್ಲ, ಬಟ್ ಇದು ಮೋದಕ ಥರನೂ ಕಾಣ್ತಾ ಇದೆ ನನಗೆ. ಇಲ್ಲೊಂದು ಅಣಬೆನೂ ಇದೆ ಇದ್ರ ಮೇಲೆ. ಆ್ಯಂಡ್ ಇದು ಮೋದಕ ಥರ ಕಾಣ್ತಾ ಇದೆ. ಇನ್ನೇನು ಹೇಳೋದು, ಸೆಪ್ಟೆಂಬರಲ್ಲಿ ಗಣೇಶ್ ಜಿ ಬರ್ತಿದ್ದಾರೆ. ಗಣೇಶನ ಆರಾಧನೆ ಮಾಡಿ, ಗಣೇಶನಿಗೆ ಇಷ್ಟವಾದ ಮೋದಕವನ್ನು ಮಾಡಿ, ಮೇ ಬಿ ನಿಮಗೆ ಸೆಪ್ಟೆಂಬರ್ ಮಂತಲ್ಲಿ ಹೊಸ ವಿಚಾರದಲ್ಲಿ ಜ್ಞಾನೋದಯ ಆಗುವಂಥದ್ದಾಗಬಹುದು, ಅಥವಾ ಏನಾದರೂ ಒಂದು ಸೆಲೆಬ್ರೇಷನ್ ಇರಬಹುದು. ಎಲ್ಲರಿಗೂ ನೀವು ಸ್ವೀಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇದು ಮೋಮೋಸ್ ಆಗಿರ್ಬೋದು, ಮೋದಕ ಆಗಿರ್ಬೋದು, ನಾವು ಹೇಗೆ ಕ್ಲೋಸ್ ಮಾಡ್ತೀವಿ ಅದರೊಳಗಡೆ ಸ್ಟಫಿಂಗ್ಸ್ ಹಾಕಿ ಕ್ಲೋಸ್ ಲೈಕ್ ದಟ್, ಯು ಆರ್ ಬಿಕಮಿಂಗ್ ವೆರಿ ಕಾಮ್, ಕ್ವೈಟ್, ಪ್ರೈವಸಿ ಅಂತ ಅನ್ಬೋದು. ಆ ಒಂದು ನೇಚರ್ ನಿಮಗೆ ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಥ್ಯಾಂಕ್ ಯು ಪಾಯಿಲ್ ನಂಬರ್ 3.